ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ವೀಕೆಂಡ್ ಕೆಲಸ ಮಾಡಲ್ಲ. ಇವಾಗ ನಾವು ಬೈಕ್ನ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕು. ಪಾರ್ಕಿಂಗ್ ಲಾಟಿಗೆ ಬಂದಿದ್ದೀವಿ. ಕತ್ಲೆ ಗುಹೆ. ಇವತ್ತು ನಾವು ನೇಪಾಳಲ್ಲಿ 3 ದರ್ಬಾರ್ ಸ್ಕ್ವೇರ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತೇವೆ. ಏನು ಈ ದರ್ಬಾರ್ ಸ್ಕ್ವೇರ್ ಅಂತಂದರೆ, ದರ್ಬಾರ್ ಸ್ಕ್ವೇರ್ ಅಂದರೆ ರಾಯಲ್ ಪ್ಯಾಲೇಸ್. ಸೊ ಇವತ್ತು ನಾವು ನೇಪಾಳಲ್ಲಿರೋ 3 ಮುಖ್ಯವಾದ ರಾಯಲ್ ಪ್ಯಾಲೇಸ್ಗಳನ್ನ ದರ್ಬಾರ್ ಸ್ಕ್ವೇರ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಯಾವುದೆಲ್ಲ ಈ ರಾಯಲ್ ಪ್ಯಾಲೇಸ್ಗಳು, ಯಾವುದೆಲ್ಲ ಈ ದರ್ಬಾರ್ ಸ್ಕ್ವೇರ್ಗಳು ಅಂತಂದರೆ, ಫಸ್ಟ್ನೇದು ಬಂದ್ಬಿಟ್ಟು ಕಠ್ಮಂಡು ದರ್ಬಾರ್ ಸ್ಕ್ವೇರ್, ಎರಡನೇದು ಬಂದ್ಬಿಟ್ಟು ಭಕ್ತಪುರ ದರ್ಬಾರ್ ಸ್ಕ್ವೇರ್, ಮೂರನೇದು ಬಂದ್ಬಿಟ್ಟು ಪತಾನ್ ದರ್ಬಾರ್ ಸ್ಕ್ವೇರ್ ಅಂತ ಅಂದ್ಬಿಟ್ಟು. ಸೊ ಎಟ್ ಎನಿ ಕಂಡೀಷನ್ ಇವತ್ತು ನಾನು ಈ 3 ದರ್ಬಾರ್ ಸ್ಕ್ವೇರ್ಗಳನ್ನ, ಈ 3 ರಾಯಲ್ ಪ್ಯಾಲೇಸ್ಗಳನ್ನ ಕವರ್ ಮಾಡಲೇಬೇಕು. ಏನಕ್ಕೆ ಅಂದರೆ ನಾಳೆ ನಾನು ಕತಾರ್ಗೆ ವಾಪಸ್ ಹೋಗಬೇಕು. ಯಾಕೆಂದರೆ ನಂದು ವೀಕೆಂಡ್ ಇವತ್ತು ಮುಗಿಯುತ್ತೆ. ಸೊ ನಾಳೆ ನಾನು ಹೋಗೋದ್ರಿಂದ ಎಟ್ ಎನಿ ಕಂಡೀಷನ್ ಐ ಹ್ಯಾವ್ ಟು ಕವರ್ ಆಲ್ ದೀಸ್ 3 ದರ್ಬಾರ್ ಸ್ಕ್ವೇರ್ ಅಂದರೆ ರಾಯಲ್ ಪ್ಯಾಲೇಸ್ಗಳನ್ನ ಕವರ್ ಮಾಡಬೇಕಾಗತ್ತೆ. ಕವರ್ ಮಾಡಿ ಹೋಗಬೇಕು. ಸೊ ಈ ಕಾಠ್ಮಂಡು ದರ್ಬಾರ್ ಸ್ಕ್ವೇರ್ ಏನಿದೆ, ಇದು ಸಿಟಿ ಒಳಗಡೆನೇ ಬರುತ್ತೆ. ಸಿಟಿ ಸೆಂಟರ್ನಿಂದ ಅರೌಂಡ್ 3 to 4 ಕಿಲೋಮೀಟರ್ಸ್ ಹೋಗಬೇಕಾಗತ್ತೆ. ಭಕ್ತಪುರ ದರ್ಬಾರ್ ಸ್ಕ್ವೇರ್ ಏನಿದೆ, ಇದು ಇಟ್ಸ್ ಅರೌಂಡ್ 20 ಕಿಲೋಮೀಟರ್ಸ್ ಫ್ರಮ್ ಕಾಠ್ಮಂಡು. ಆ್ಯಂಡ್ ಥರ್ಡ್ ಒನ್ ಪಟಾನ್ ದರ್ಬಾರ್ ಸ್ಕ್ವೇರ್ ಈಸ್ ಆಲ್ಸೋ ಅರೌಂಡ್ 7 to 8 kilometers. I can say 10 kilometers from काठमांडू. बोल रहा था उधर अभी ये रिपेयर कर रहा है. हाँ वो नेपाल में अर्थक्वेक आया था ना, हाँ तो थोड़ा वो अर्थक्वेक के टाइम में कुछ पता है इफेक्ट हो गया ना. हाँ, और रिपेयर ही कर रहा है अभी. रिपेयर कर रहा है. हाँ पहले उधर, अब ये जो बोल रहा है तो वो दूसरा प्लेस है. हाँ उधर वो कुमारी देखने के लिए मिलता है. कुमारी मतलब जैसे कि इधर का वो कल्चर है एक, हाँ लेडीज कल्चर. हाँ. उसमें छोटा बच्चा को कुमारी बनाया जाता है, मतलब गॉड बनाया जाता है. हाँ हाँ तो वो देखने के लिए मिलेगा अभी सुबह के टाइम में अभी हाँ. रखा है. वो छोटी बच्चे को अभी कैसे सेलेक्ट करता है? वो कैसे सिलेक्ट करता है, जैसे कि उसका क्या बोलता है, हेरिडिटी आता है. मतलब वो गॉड का हाँ. जो सिंबल है ना, गॉड का वो जो अंदर का वो उसका क्या बोलते, इमोशन फीलिंग जो अंदर से आता है हाँ, पहले ही, हाँ. तो उसको सिलेक्ट करता है. ओह, सबको ओके. नहीं सिलेक्ट करता है. ಇವಾಗ ನಾವು ಕುಮಾರಿ ಗರ್ ಒಳಗಡೆ ಇದ್ದೀವಿ. ಸೊ ಇದ್ರೊಳಗಡೆ ಕುಮಾರಿ ಇರ್ತಾಳೆ. ಯೂಶಲಿ ಶಿ ಕಮ್ಸ್ ಒನ್ಸ್ ಇನ್ ಅ ಡೇ ಆ್ಯಂಡ್ ಶಿ ವಿಲ್ ಶೋ ಹರ್ ಫೇಸ್ ಫ್ರಮ್ ಎನಿ ಆಫ್ ದೀಸ್ ವಿಂಡೋಸ್ ಆ್ಯಂಡ್ ಪೀಪಲ್ ವಿಲ್ ವರ್ಷಿಪ್ ಹರ್. ಸೊ ನಿಮ್ಗೆ ಆಗಲೇ ಅನ್ನಿಸ್ತಾ ಇರುತ್ತೆ, ಬಂದು ಏನಿದು ಕುಮಾರಿ ಕುಮಾರಿ ಅಂತ ಅನ್ಕೊಂಡಿರ್ತೀರ. ಕುಮಾರಿ ಇಸ್ ಅ ಲಿವಿಂಗ್ ಗಾಡೆಸ್ ಆಸ್ ಪರ್ ನೇಪಾಲೀಸ್. ಸೊ ಕುಮಾರಿನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ, 5 ಜನ ಬುದ್ಧಿಸ್ಟ್ ಪ್ರೀಸ್ಟ್ಗಳು ಕುಮಾರಿಯನ್ನು ಸೆಲೆಕ್ಟ್ ಮಾಡ್ತಾರೆ. ಈ ಸೆಲೆಕ್ಟ್ ಮಾಡಿದ ಕುಮಾರಿಯನ್ನ ಈ ನೇಪಾಳಿಗರು ಏನು ಮಾಡ್ತಾರೆ ಅಂದರೆ, ದೇವರ ಸ್ವರೂಪ ಅಂತ ಭಾವಿಸ್ಬಿಟ್ಟು ದೇವರಿಗೆ ಸರಿಸಮಾನವಾಗಿ ಈ ಕುಮಾರಿಯನ್ನು ಪೂಜೆ ಮಾಡ್ತಾರೆ. ದೇವರು ನಾವು ಹೇಗೆ ಪೂಜೆ ಮಾಡ್ತೀವೋ ಅದೇ ರೀತಿ ಈ ಕುಮಾರಿಯನ್ನು ಕೂಡ ಈ ನೇಪಾಳಿ ಜನಗಳು ಪೂಜೆನ ಮಾಡ್ತಾರೆ. ನೀವೀಗೇನು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಶಿ ಇಸ್ ದಿ ಪ್ರೆಸೆಂಟ್ ಕುಮಾರಿ. ಓಕೆ. ಆ್ಯಂಡ್ ಕುಮಾರಿ ಯಾರು ಆಗ್ಬೋದು, ಸೊ ಕುಮಾರಿ ಆಗಲಿಕ್ಕೆ ಏನೆಲ್ಲ ಎಲಿಜಿಬಿಲಿಟಿಗಳು ಇರುತ್ತವೆ ಅಂತ ನೀವು ಕ್ವಶನ್ ಕೇಳಿದರೆ, ಶಿ ಶುಡ್ ಬಿ ಫ್ರಮ್ ದಿ ನಿವಾರ್ ಕಮ್ಯುನಿಟಿ. ದಿಸ್ ಇಸ್ ವೆರಿ ಬೇಸಿಕ್ ರಿಕ್ವೈರ್ಮೆಂಟ್. ಅದಾದಮೇಲೆ ಶಿ ಶುಡ್ ಬಿ ವೆರಿ ಹೆಲ್ದಿ. ಆ್ಯಂಡ್ ದೇವರನ್ನು ನೋಡಿದಾಗ ದೇವರಲ್ಲಿ ಏನೆಲ್ಲ ಕಾಣ್ತೀವಿ ಅದೆಲ್ಲ ಲಕ್ಷಣಗಳು ಆ ಪುಟ್ಟ ಹುಡುಗಿಯಲ್ಲಿ ಇರಬೇಕು ಅನ್ನೋದು ಒಂದು ಬೇಸಿಕ್ ರಿಕ್ವೈರ್ಮೆಂಟ್. ಇದೆಲ್ಲ ಬೇಸಿಕ್ ರಿಕ್ವೈರ್ಮೆಂಟು.
ಸೊ ಇದೆಲ್ಲ ಆದಮೇಲೆ ಮೇನ್ ಎಕ್ಸಾಮ್ಸ್ ಎಲ್ಲ ಬರುತ್ತೆ. ಈ ಎಕ್ಸಾಮ್ಸನ್ನು ಕ್ಯಾಂಡಿಡೇಟ್ ಪಾಸ್ ಆಗಲೇಬೇಕು ಶುಡ್ ಟು ಬಿಕಮ್ ಕುಮಾರಿ. ಸೊ ಏನದು ಮೇನ್ ಎಕ್ಸಾಮ್ ಅಂತಂದರೆ, ಯೂಶಲಿ ಡ್ಯೂರಿಂಗ್ ವಿಜಯದಶಮಿ ಇಲ್ಲಿ ಏನಾಗುತ್ತೆ ಅಂದರೆ ಬಫೆಲೋ ಮತ್ತು ಕುರಿಗಳನ್ನ ಕಾಳಿದೇವಿಗೆ ಬಲಿ ಕೊಡ್ತಾರೆ. ಸೊ ವಾಟ್ ಐ ನೋ ಈಸ್, ವಾಟ್ ಐ ಹರ್ಡ್ ಈಸ್ ಫ್ರಮ್ ದ ಪೀಪಲ್, ಈ ವಿಜಯದಶಮಿ ಟೈಮಲ್ಲಿ 108 ಬಫೆಲೋಗಳನ್ನ ಮತ್ತು ಕುರಿಗಳನ್ನ ದೇವಿಗೆ ಬಲಿ ಕೊಡ್ತಾರೆ. ಈ ಬಲಿ ಕೊಟ್ಟಂಥ ಬಫೆಲೋ ಮತ್ತು ಕುರಿಗಳನ್ನು, ಅದರ ತಲೆಗಳನ್ನ ಒಂದು ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ. ಸೊ ಆ ಇಟ್ಟಿರುವಂಥ ದೇವಸ್ಥಾನದಲ್ಲಿ ಈ ಶಾರ್ಟ್ ಲಿಸ್ಟ್ ಆಗಿರೋಂಥ ಕ್ಯಾಂಡಿಡೇಟ್ ಫಾರ್ ಕುಮಾರಿ ಪೊಸಿಷನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಶಿ ಶುಡ್ ನಾಟ್ ಶೋ ಎನಿ ಫಿಯರ್ ವೆನ್ ಶಿ ಸಿ ದಿಸ್ ಚಾಪ್ಡ್ ಹೆಡ್ಸ್. ಈ ಕಟ್ ಮಾಡಿರೋಂಥ ತಲೆಗಳನ್ನು ನೋಡಿದಾಗ ಯಾವುದೇ ಕಾರಣಕ್ಕೂ ಶಿ ಶುಡ್ ನಾಟ್ ಶೋ ಎನಿ ಫಿಯರ್. ದಿಸ್ ಇಸ್ ನಂಬರ್ 1. ಆ್ಯಂಡ್ ನಂಬರ್ 2 ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್, ಶಿ ಶುಡ್ ಸ್ಪೆಂಡ್ 1 ನೈಟ್ ವಿತ್ ದೀಸ್ ಚಾಪ್ಡ್ ಹೆಡ್ಸ್. ಈ ಕಟ್ ಮಾಡಿರೋಂಥ ತಲೆಗಳು ಏನಿರ್ತದೆ ಬಫೆಲೋ ಮತ್ತು ಕುರಿಗಳು, ಅದರ ಜೊತೆಗೆ ಒಂದು ರಾತ್ರಿನ ಕಾಲ ಕಳಿಬೇಕಾಗತ್ತೆ. ಓನ್ಲಿ ದೆನ್ ಶಿ ಕ್ಯಾನ್ ಬಿಕಮ್ ಕುಮಾರಿ. ಸೊ ಈ ರೀತಿಯಲ್ಲಿ ಸೆಲೆಕ್ಟ್ ಆದಂಥ ಕುಮಾರಿಯನ್ನು ನೇಪಾಳಿಗರು ದೇವರು ಅಂತ ಪೂಜೆ ಮಾಡ್ತಾರೆ. ಆ್ಯಂಡ್ ಶಿ ವಿಲ್ ಬಿ ದಿ ಕುಮಾರಿ ಫಾರ್ ನೆಕ್ಸ್ಟ್ 1 year. ನೆಕ್ಸ್ಟು ವಿಜಯದಶಮಿಯಲ್ಲಿ ಹೊಸ ಕುಮಾರಿಯನ್ನು ಆಯ್ಕೆ ಮಾಡಲಾಗುತ್ತೆ. ಅಲ್ಲಿವರೆಗೂ ಶಿ ವಿಲ್ ಬಿ ದಿ ಕುಮಾರಿ ಫಾರ್ 1 year. ಸೊ ಐ ಹೋಪ್ ಎವ್ರಿಬಡಿ ಲೈಕ್ ದಿಸ್ ಕುಮಾರಿ ವಿಡಿಯೋ. ಸೊ ಕುಮಾರಿ ಬಗ್ಗೆ ಮಾಡಿದ ಚಿಕ್ಕ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ವಿ ಹ್ಯಾವ್ ಟು ಎಕ್ಸ್ಪ್ಲೋರ್ ಕಾಠ್ಮಂಡು ದರ್ಬಾರ್ ಸ್ಕ್ವೇರ್. ಸೊ ವಿ ಆರ್ ಆಲ್ರೆಡಿ ಇನ್ ಕಾಠ್ಮಂಡು ದರ್ಬಾರ್ ಸ್ಕ್ವೇರ್. ಸೊ ನೀವು ಏನು ನೋಡಿದ್ರಿ ಕುಮಾರಿ ಬಗ್ಗೆ ಚಿಕ್ಕ ವಿಡಿಯೋ, ದಿಸ್ ಇಸ್ ಇನ್ಸೈಡ್ ಕಾಠ್ಮಂಡು ದರ್ಬಾರ್ ಸ್ಕ್ವೇರ್. ಸೊ ನಾವು ವಿ ಆರ್ ಡನ್ ವಿತ್ ಕುಮಾರಿ. ನಾವು ವಿ ಆರ್ ಗೋನ್ ಎಕ್ಸ್ಪ್ಲೋರ್ ಕಾಠ್ಮಂಡು ದರ್ಬಾರ್ ಸ್ಕ್ವೇರ್. ಸೊ ಈಗ ನೀವು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ, ಇದೇ ಕಾಠ್ಮಂಡು ದರ್ಬಾರ್ ಸ್ಕ್ವೇರ್. ಸೊ ಇದು ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿತ್ತು ಅರ್ಥಕ್ವೇಕ್ ಟೈಮಲ್ಲಿ. ಸೊ ನೇಪಾಲ್ ಗೌರ್ಮೆಂಟ್ ಬಂದ್ಬಿಟ್ಟು ದೇ ಟುಕ್ ಕಂಪ್ಲೀಟ್ ಆ್ಯಕ್ಷನ್ ಆ್ಯಂಡ್ ದೆನ್ ದೇ ಆರ್ ಟ್ರೈಂಗ್ ಟು ರೀಬಿಲ್ಡ್ ದ ಕಂಪ್ಲೀಟ್ ಕಾಠ್ಮಂಡು ದರ್ಬಾರ್ ಸ್ಕ್ವೇರ್. ನಾಟ್ ಓನ್ಲಿ ಕಾಠ್ಮಂಡು ದರ್ಬಾರ್ ಸ್ಕ್ವೇರ್, ಎಲ್ಲ ದರ್ಬಾರ್ ಸ್ಕ್ವೇರ್ನ ದೇ ಆರ್ ರೀಬಿಲ್ಡಿಂಗ್ ಇಟ್. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಕಾಠ್ಮಂಡು ದರ್ಬಾರ್ ಸ್ಕ್ವೇರ್. ಇದು ಮ್ಯೂಸಿಯಮ್ದು ಎಂಟ್ರಿ. ವಿ ಆರ್ ಗೋಯಿಂಗ್ ಟು ದ ಮ್ಯೂಸಿಯಂ. ಫೋಟೋ ತೆಗಿಬೋದಂತ ಖುಷಿ ಆಯಿತು ಕೇಳ್ಬಿಟ್ಟು. ಧೈರ್ಯವಾಗಿ ಫೋಟೋ ತೆಗಿಬೋದು. ಅಯ್ಯೋ ನೋ ವಿಡಿಯೋ ರೆಕಾರ್ಡಿಂಗ್ ಅಂತ ಹಾಕ್ಬಿಟ್ಟಾರ. ಲೆಟ್ಸ್ ಸಿ. ಇದೆ ದರ್ಬಾರ್ ಮಾಡೋ ಜಾಗ. नो एंट्री. पहले इसमें मिलता था, अभी वो बंद. क्या मिलता था पहले इसमें वो जाने के लिए. हाँ ऊपर जाने के लिए. अभी बंद किया है, ऊपर नहीं जा सकते. अभी वो रिपेयर कर रहा है ना. हाँ इसीलिए. Oh, okay. They have kept guns. ये लड़ाई करते वक्त में यूज़ करता था ना हथियार. हाँ. ऐसे टाइप का हथियार यूज़ करते थे पहले ज़माने में. कितना साल में वो युद्ध किया ना, अटैक किया, उसका हिस्ट्री, उसका डिटेल पहले हमारे ಎಲ್ಲ ಕಡೆ ಕೆಲಸ ನಡೀತಾ ಇದೆ. ಸೊ ಅರ್ಥಕ್ವೇಕ್ ಆದಾಗ ಎಲ್ಲ ಬಿಲ್ಡಿಂಗ್ಗಳೆಲ್ಲ ಹಾಳಾಗಿತ್ತಲ್ಲ, ಸೊ ಅದನ್ನು ರೆಡಿ ಮಾಡ್ತಿದ್ದಾರೆ. ಇನ್ನೂ ರೆಡಿ ಮಾಡ್ತಾರೆ. ಅರ್ಥಕ್ವೇಕ್ ಆಗಿ ಆಯ್ತು 2-3 ವರ್ಷ ಆಯ್ತು ಅನಿಸುತ್ತೆ. ಸೊ ಇನ್ನೂ ರೆಡಿ ಆಗ್ತಾನೆ ಇದೆ, ರೆಡಿ ಮಾಡ್ತಾನೆ ಇದ್ದಾರೆ. ಆಲ್ಮೋಸ್ಟ್ ರೆಡಿ ಆಗಿದೆ ಈಗ 90%. ಚಿಕ್ಕ ಚಿಕ್ಕ ರಿಪೇರಿಗಳು ಮಾತ್ರ ಬಾಕಿ ಉಳಿದಿದೆ.
इधर से स्टार्टिंग करते हैं। हाँ ओके, आप इधर आया है पहले हाँ इसके अंदर? हाँ, ये मैं पहले घूम चुका हूँ। हाँ ओ छोटे में, जब मैं छोटे था ना, वो पूरा अंदर काम चल रहा है। स्कूल विजिट से लेके आया था। हाँ स्कूल में था तब इधर आया था आप? हाँ अभी काम चल रहा है। पूरा काम चल रहा है। हाँ, नहीं तो इसके अंदर में जितना भी म्यूजियम का सामान था ना, हाँ। इसमें था। हाँ, अभी वो ओके। इधर वो चेंज किया हुआ है। हाँ ये हाँ वेरी नाइस। हाँ बहुत सा सामान का अभी ऐसे किया है। अब जैसे वो फोटो खींच के ऐसे वो वॉल में रख दिया है। हाँ हाँ अब क्योंकि अब कितना तो अर्थक्वेक आया था तो वो सब बिगड़ गया है हाँ हाँ। सब। अभी पहले जैसे करेगा नहीं करेगा? पहले जैसे आप ट्राई करेगा, हाँ। हो जाएगा तो जितना हो हाँ। तो रिकवर कर लेगा, नहीं होगा तो बाद में उसका फोटो खींच के रखा था ना। अगर रिपेयरिंग किया तो भी पहले जैसे नहीं दिखेगा। हाँ, पहले जैसे नहीं दिखेगा। अब हाँ। जितना हो सके वो रिकवर करने की कोशिश करेगा। ಯಾವ ದೇವರ ಗುಡಿ ಅಪ್ಪ ಇದು? ನರಸಿಂಹಸ್ವಾಮಿ ಐ ಥಿಂಕ್. ನರಸಿಂಹಸ್ವಾಮಿಯ ಗುಡಿ. ಇಲ್ಲೇ ಇದೊಂದು ದೇವಸ್ಥಾನದಲ್ಲಿ ಗುಡಿಯಲ್ಲಿ ದೇವರಿಗೆ ಅತಿಯಾಗಿ ಕುಂಕುಮ ಹಾಕದಲೇ ಇರುವಂಥ ಗುಡಿ ಇದೊಂದೇ ನೋಡಿದ್ದು ನಾನು. ಮೋಸ್ಟ್ ಆಫ್ ದ ಪ್ಲೇಸಸ್ ವೇರ್ ಎವರ್ ಐ ವೆಂಟ್ ಇನ್ ನೇಪಾಳಲ್ಲಿ ಎಲ್ಲ ಗುಡಿಗಳಲ್ಲಿ ದೇವರನ್ನ ಕುಂಕುಮದಲ್ಲಿ ತುಂಬಿಸಿಟ್ಟಿದ್ದಾರೆ. ಸೊ ಇವರೆಲ್ಲ ಬಂದ್ಬಿಟ್ಟು ನೇಪಾಳನ ಆಳಿದಂಥ ರಾಜರುಗಳು. ಸೊ ಆಗಲೇ ಹೇಳ್ದಂಗೆ ನೇಪಾಳಲ್ಲಿ 3 ಮೇನ್ ದರ್ಬಾರ್ಗಳಿತ್ತು. ಸೊ ಎಲ್ಲ ಕಡೆ ಡಿಫ್ರೆಂಟ್ ರಾಜರುಗಳು. ಸೊ ಎಲ್ಲ ರಾಜರುಗಳದ್ದು ಇಲ್ಲಿ ನೇಪಾಳನ ಆಳಿದಂಥ ರಾಜರುಗಳ ಫೋಟೋಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಸೊ ಇದೆಲ್ಲ ನೇಪಾಳನ ಆಳಿದಂಥ ರಾಜರುಗಳ ಪಿಕ್ಚರ್ಗಳು. ಸೊ ಈಗ ಇಲ್ಲಿ ಪಿಕ್ಚರ್ ನಾವು ಲಾಸ್ಟ್ ಪಿಕ್ಚರ್ ಏನು ನೋಡ್ತಾ ಇದ್ದೀವಿ, ದಿಸ್ ಈಸ್ ಕಿಂಗ್ ಜ್ಞಾನೇಂದ್ರ. ಇವಾಗ ಬದುಕಿರುವಂಥ ರಾಜ ಇವರು. ಸೊ ಹೀ ಈಸ್ ನಾಟ್ ಹ್ಯಾವಿಂಗ್ ಎನಿ ಪವರ್, ಬಟ್ ಪೀಪಲ್ ವಾಂಟ್ಸ್ ಹಿಮ್ ಟು ಬಿ ಇನ್ ದ ಪವರ್. ಎಲ್ಲರೂ ಕೂಡ ಕಿಂಗ್ ಜ್ಞಾನೇಂದ್ರ ರಾಜ ಆಗಬೇಕು ಅಂತ ಎಲ್ಲರೂ ಅಂತ ನಂಗೆ ಗೊತ್ತಿಲ್ಲ, ಬಟ್ ನಾನು ನೇಪಾಳಲ್ಲಿ ತುಂಬ ಜನ ಹತ್ರ ಮಾತಾಡಿದೆ. ಪೀಪಲ್ ವಾಂಟ್ಸ್ ಕಿಂಗ್ ಜ್ಞಾನೇಂದ್ರ ಟು ಬಿ ಕಿಂಗ್ ಅಗೇನ್. ಸೊ ಆ್ಯಂಡ್ ಆಲ್ಸೋ ಪೀಪಲ್ ಆರ್ ಸೇಯಿಂಗ್ ಇನ್ ದ ಕಮಿಂಗ್ ಡೇಸ್ he will be king. So some protest is going on. So let's see what will happen. राजा को सोफा ರಾಜ ಇಸ್ಮೇ ದರ್ಬಾರ್ ಕರ್ತಿದ್ದೆ, ಬೇಡ್ತಿದ್ದೆ. हाँ, पहले इसमें बैठ। ನಮ್ಮದು ಮೈಸೂರು ರಾಜರ ಸಿಂಹಾಸನ ಇದೆಯಲ್ಲಪ್ಪ, ಸೊ ಅದೇ ಥರ ಇದು ಇಲ್ಲಿನ ರಾಜರ ಸಿಂಹಾಸನ ಇದು. ಸೊ ಇದು ಸಿಂಹಾಸನ, ಇದರಲ್ಲಿ ರಾಜ ಕೂತ್ಕೊಳ್ತಿದ್ದು. ಆ್ಯಂಡ್ ಇದರಲ್ಲಿ ಇಲ್ಲಿ ಬಂದ್ಬಿಟ್ಟು ಅವ್ರ ಮಕ್ಕಳು, ಅವ್ರ ಮಿಸ್ಸಸ್ಸು, ಮಂತ್ರಿಗಳು ಎಲ್ಲ ಕೂತ್ಕೊಳ್ತಿದ್ದಂಥ ಜಾಗ. ಐ ಹೋಪ್ ಯು ಆಲ್ ಕ್ಯಾನ್ ಸಿ ಇಟ್. मेरा दादा का परदादा का भी बहुत पुराना है। हाँ, कितना अराउंड 300 ईयर्स पुराना है? हाँ, 300 ईयर्स. ಸೊ ನಮ್ಮ ಮೈಸೂರು ಅರಮನೆಗೂ ಇದಕ್ಕೂ ಏನು ಡಿಫ್ರೆನ್ಸ್ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ಮೈಸೂರು ಅರಮನೆ ಬಂದ್ಬಿಟ್ಟು ಸ್ವಲ್ಪ ಇನ್ನೂ ಲೇಟೆಸ್ಟ್ ಆಗಿದೆ ಇದಕ್ಕೆ ಕಂಪೇರ್ ಮಾಡಿದರೆ. ನಮ್ಮ ಹಳೆ ಮೈಸೂರು ಅರಮನೆ ಏನಿತ್ತು ಇವಾಗ ಕಟ್ಟಿರೋದಕ್ಕಿಂತ ಹಳೆದು ಬೆಂಕಿ ಸುಟ್ಟೋಯ್ತಲ್ಲ, ಮೇ ಬಿ ಅದು ಈ ಥರ ಇತ್ತು ಅಂತ ಅಂದ್ಕೊಂಡಿದ್ದೀನಿ. ಇದು ಈ ಅರಮನೆ ಬೇಸಿಕಲಿ ಇಟ್ಸ್ ಮೇಡ್ ಆಫ್ 60% ವುಡ್ಡು, ಬ್ಯಾಲೆನ್ಸ್ ರಿಮೈನಿಂಗ್ 40% ಈಸ್ ಫ್ರಮ್ ಇದು ಎಂಥದ್ದು ಇಟಿಕೆಗಳು. सब पुराना काट है, बहुत नहीं छू सकते हैं बोलते हैं। ಓ ವಿ ಶುಡ್ ನಾಟ್ ಟಚ್, ಐ ಆಮ್ ಸೋ ಸಾರಿ, ಟಚ್ ಕಿಯಾ ಮೇ. नहीं, ಓಕೆ, ಇದು ಭೂಕಂಪ ಆದಾಗ ಬಿಲ್ಡಿಂಗ್ ಎಲ್ಲ ಇದು ಅರಮನೆ ಎಲ್ಲ ಇದು ಪುಡಿ ಆಗಿತ್ತಲ್ಲ, ಮನೆಗಳೆಲ್ಲ ಬಿದ್ದೋಗಿತ್ತಲ್ಲ, ಆವಾಗಿಂದು ಬಿದ್ದಂಥ ಇದು ಏನು ಅದರ ಪಳೆಯುಳಿಕೆ ಅಂತ ಅನ್ಬೇಕು, ಏನೋ ನಮಗೆ ಗೊತ್ತಿಲ್ಲ ಇದನ್ನ. ಸೊ ದೀಸ್ ಆರ್ ದಿ ಪಾರ್ಟ್ಸ್ ಫ್ರಮ್ ದ ಪ್ಯಾಲೇಸ್.
ಈ ಮೇಲ್ಗಡೆದು ಗೋಪುರ ಏನು ಕಾಣ್ತಾ ಇದೆ ನಿಮಗೆ, ಆ ಲಾಸ್ಟ್ ಟಾಪ್ ಗೋಪುರ ಇದು ಬಿದ್ದೋಗಿತ್ತು ಭೂಕಂಪ ಆದಾಗ. ಸೊ ಈಗ ಅವತ್ತು ಅದನ್ನು ಪುನಃ ಮಾಡಿರೋದು. ಸೊ ಬಿದ್ದಾಗ ಹೆಂಗಿತ್ತು ಅಂತಂದರೆ ನೋಡಿ, ಇಲ್ಲಿದೆಯಲ್ಲ, ಇಟ್ ವಾಸ್ ಲೈಕ್ ದಿಸ್, ಈ ಥರ. ಸೊ ಆ ಟಾಪ್ದು ಗೋಪುರನೇ ಬಿದ್ದೋಗ್ಬಿಟ್ಟಿತ್ತು. ಸೊ ಈಗ ಅದು ಏನಿದೆ ಅಂದರೆ ಅಷ್ಟನ್ನು ಕೂಡ ಈಗ ರೆಡಿ ಮಾಡಿ ಇಟ್ಟಿರೋಂಥದ್ದು, ಮತ್ತು ಪುನಃ ರೆಡಿ ಮಾಡಿದ್ದಾರೆ ಇನ್ನು. ಸೊ ಪೂರ್ತಿ ಬಿದ್ದೋಗಿತ್ತದು. ಸೊ ಆವಾಗಿನ ಕಾಲದಲ್ಲಿ ರಾಜ ದರ್ಬಾರಿಗೆ ಬರ್ತಿದ್ದಂಥ ವೆಹಿಕಲ್ ಇದು. ಸೊ ಯಾವುದದು, ಲ್ಯಾಂಡ್ ರೋವರ್. ये बिल्डिंग यहाँ से देखिए, ನಿಜವಾಗ್ಲೂ ಮತ್ತು ಆರ್ಕಿಟೆಕ್ಟ್ ಏನಿದೆ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಮಹೇಂದ್ರ ಬಿರ್ ಬಿಕ್ರಮ್ ಶಾ ಲ್ಯಾಂಡ್ ರೋವರ್ ಜೀಪ್ ಡೆಸ್ಟ್ರಾಯ್ಡ್ ಬೈ ಬಾಂಬ್ ಅಟ್ಯಾಕ್ ಇನ್ ಜನಕ್ಪುರ್ ಆನ್ 22nd Jan 1962. ಸೊ ರಾಜ ಯೂಸ್ ಮಾಡಿದಂಥ ಲ್ಯಾಂಡ್ ರೋವರ್ ಇದು. ಸೊ ಕಠ್ಮಂಡು ದರ್ಬಾರ್ ಸ್ಕ್ವೇರ್ ಫಿನಿಶ್. ಸೊ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಪ್ಲೇಸ್ ನಿಮ್ಗೆ ತೋರ್ಸೋಕ್ಕಾಗಿಲ್ಲ. ಒಳಗಡೆ ಒಂದು ಮ್ಯೂಸಿಯಂ ಇತ್ತು. ಸೇಮ್ ಅದರಲ್ಲಿ ಆಗಿನ ಕಾಲದಲ್ಲಿ ರಾಜರು ಮತ್ತು ಅವರ ಹೆಂಡ್ತಿರು ಯೂಸ್ ಮಾಡಿದಂಥ ಚಿನ್ನದ್ದು ಆಭರಣಗಳು ಇಂಥನ್ನೆಲ್ಲ ಇಟ್ಟಿದ್ದು ತುಂಬ ಚೆನ್ನಾಗಿತ್ತು. ಅಲ್ಲಿ ಸ್ಟ್ರಿಕ್ಟ್ಲಿ ನೋ ಫೋಟೋಗ್ರಫಿ, ಸೊ ಐ ಕುಡಂಟ್ ಟೇಕ್ ಇಟ್. ಬಟ್ ನೆಕ್ಸ್ಟ್ ಟೈಮ್ ನೀವೆಲ್ಲ ಬಂದಾಗ, ನೀವು ಯಾರೇ ಬಂದ್ರೂ ಕೂಡ you must see that, it's very nice. So guys, this Kathmandu Darbari Square ಏನಿದೆ ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ಎಲ್ಲ ಜಾಗಗಳನ್ನ ಕವರ್ ಮಾಡೋಕ್ಕಾಗಿಲ್ಲ, ಎಲ್ಲ ಜಾಗಗಳನ್ನ ತೋರ್ಸೋಕ್ಕಾಗ್ತಾ ಇಲ್ಲ ಬಿಕಾಸ್ ರಿಸ್ಟ್ರಿಕ್ಷನ್. ನೀವು ಇಲ್ಲಿಗೆ ಅಕಸ್ಮಾತ್ ಈ ನೇಪಾಳಿಗೆ ಬಂದಿದ್ದೆ ಆದರೆ ದಯವಿಟ್ಟು ಈ ಪ್ಲೇಸ್ನ ಮಿಸ್ ಮಾಡಬೇಡಿ. 3 ಜಾಗಗಳನ್ನ ಏನಿದೆ, 3 ದರ್ಬಾರ್ ಸ್ಕ್ವೇರ್ಗಳಿದೆ, 3 ಕೂಡ ವಿಸಿಟ್ ಮಾಡಿ. ರಿಯಲಿ ವಿಲ್ ಲವ್ ಇಟ್. ಎಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದೆ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದರೆ ಪ್ಲೀಸ್ ಶೇರ್ your comments. Definitely I will try my best to correct in my upcoming video. Thank you so much. Thanks a lot. See you. Bye bye.